ಚಿತ್ರದುರ್ಗ ಜಿಲ್ಲೆ ತೋಟಗಾರಿಕೆ ಬೆಳೆಗೆ ಬಹಳಷ್ಟು ಹೆಸರುವಾಸಿಯಾಗಿರೋಂಥ ಜಿಲ್ಲೆ. ಅಲ್ಲಿ ನೀರು ಕಡಿಮೆ ಇದೆ, ಆದರೆ ಛಲಗಾರರು ಜಾಸ್ತಿ ಇದ್ದಾರೆ. ಛಲಗಾರರು ಜಾಸ್ತಿ ನಿಮ್ಮ ಥರ. ಹೌದು, ನಮ್ಮ ಚಿತ್ರದುರ್ಗದಲ್ಲಿ ಆ ಹವಾಮಾನಕ್ಕೆ ಆಗಿನ ಇದಕ್ಕೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಆ ಥರದ ಪ್ರಯೋಗಗಳಿಗೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ನಮ್ಮಲ್ಲಿ ಇತ್ತೀಚೆಗೆ ಉತ್ತಮ ತರಕಾರಿನೂ ಬೆಳೀತಾ ಇದ್ದಾರೆ. ನಮ್ಮ ಕೋಲಾರ ಬಿಟ್ಟ ತಕ್ಷಣ ನೆಕ್ಸ್ಟ್ ನಮ್ಮದೇ ಬರ್ತಾ ಇದೆ ಚಿತ್ರದುರ್ಗ ಜಿಲ್ಲೆ. ಟೊಮಾಟೊ ನಮ್ಮಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ ರೇಷ್ಮೆ ನಮ್ಮ ಮೊಳಕಾಲ್ಮೂರು ಸುತ್ತಮುತ್ತಲಿನ ಪ್ರದೇಶಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ. ಮಾರ್ಕೆಟ್ ರಾಮನಗರದಲ್ಲಿ ಏನಿದೆ ಅದು ಮೊಳಕಾಲ್ಮೂರು ಗ್ರೇಡ್ ಅಂದ್ರೇನೆ ಅಲ್ಲೇ ಅವರು ಹರಾಜ್ನಲ್ಲೇ ಜಾಸ್ತಿ ಬರುತ್ತೆ. ಆಮೇಲೆ ತೋಟಗಾರಿಕೆ ಬೆಳೆಗಳು ಇತ್ತೀಚೆಗೆ ದಾಳಿಂಬೆ ಈ ಥರದ್ದು ಒಣ ಹವಾಮಾನ ಇಷ್ಟಪಡೋಂಥ ತೋಟಗಾರಿಕೆ ಬೆಳೆ ಏನಿದೆ ಅದು ಬಹಳಷ್ಟು ಪ್ರಸಿದ್ಧಿ ಪಡ್ತಾ ಇದೆ. ಯಾಕಂದರೆ ಅಲ್ಲಿ ನಾವು ಹೇಳಿ ಮಾಡಿಸಿದಂಥ ಹವಾಮಾನ ಇದೆ. ಒಳ್ಳೆ ಇರೋದ್ರಲ್ಲೇ ಒಳ್ಳೆ ಭೂಮಿಯಲ್ಲಿ ಆದಷ್ಟು ವೈಜ್ಞಾನಿಕವಾಗಿ ಬೆಳೆ ಬೆಳೀತಾ ದೇಶ ವಿದೇಶಗಳಿಗೆಲ್ಲ ರಫ್ತು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಅವ್ರು ಕೃಷಿ. ಆದರೆ ನಮ್ಮ ಆಧುನಿಕ ರೈತರು ಕೂಡ ನಾಚ್ಕೋಬೇಕು, ಅಷ್ಟು ಚೆನ್ನಾಗಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ನಮ್ಮ ವಿಶ್ವವಿದ್ಯಾಲಯದವರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಈ ನಮ್ಮಲ್ಲಿ ವೈಜ್ಞಾನಿಕವಾಗಿ ಬೆಳೆಯೋದಕ್ಕೆ ಕಾರ್ಯಾಗಾರಗಳು ಮಾಡಿಸ್ತೀವಿ. ನಾವು ಬೇರೆ ಬೇರೆ ತಜ್ಞರನ್ನು ಕರೆಸ್ತೀವಿ. ಮಹಾರಾಷ್ಟ್ರದಿಂದ ಇರ್ಬೋದು, ಎಲ್ಲೆಲ್ಲಿ ಈ ಬೆಳೆಗೆ ಸೂಕ್ತ ಅನ್ನಿಸ್ತಾ ಇದೆಯೋ ಯಾರದ್ರಲ್ಲಿ ಜಾಸ್ತಿ ಮಾಹಿತಿ ರೈತರಿಗೆ ನಮ್ಮ ಸುತ್ತಮುತ್ತಲಿನ ರೈತರಿಗೆಲ್ಲ ಕರೆದುಬಿಟ್ಟು ಇದಕ್ಕೋಸ್ಕರ ನಾವು ಒಂದು ಸಂಘನೂ ಮಾಡಿದ್ವಿ. ಸಸ್ಯ ಶ್ಯಾಮಲೆ ದಾಳಿಂಬೆ ಬೆಳೆಗಾರರ ಸಂಘ ಅಂತಾನೂ ಇದೆ. ನಾವು ಅದರಲ್ಲಿ ನಿರ್ದೇಶಕರು.